ಆಟೋ 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 ಇರ್ರೇ ನಾವು ಬರ್ತೀವಿ. ಯಾಕಡೆ ಗುರು? ಬ್ರೋ ನಿಮ್ಮನ್ನೇ ಮೀಟ್ ಮಾಡೋಣ ಅಂತ ಬಂದಿದ್ನಲ್ಲ ಬ್ರೋ. ಏನಂತೀರಿ ಈಗ? ಹೌದಾ? ಯಾವ ಖುಷಿಗೆ? ಯಾವ ಖುಷಿಗೆ ಅಂದ್ರೆ ನಿಮ್ದೇ ಇಂಟರ್ವ್ಯೂ ಕಸ್ಟಮರ್ ಅಂತ ಅನ್ಕೊಂಡೆ. ಬಾಡಿಗೆ ಹೊಡಿ. ನೀವು ನೋಡಿದ್ರೆ ಆಟೋ ಓಡಿಸ್ತಾ ಇದೀರಲ್ಲ ಬ್ರದರ್, ಏನ್ ಕತೆ? ಅದು ಏನಿಲ್ಲ, ಅಲ್ಲ ಕೇಳಿದ್ದು ನಿಮ್ಮನ್ನೇ ಮೀಟ್ ಮಾಡೋಣ ಅಂತ ಬಂದ್ರೆ ನೀವು ಆಟೋ ಎತ್ಕೊಂಡ್ ಬರ್ತಾ ಇದ್ದೀರಾ. ನಮ್ಗೆ ಆಟ ಅಂದ್ರೆ ಇಷ್ಟ ಬ್ರೋ. ಅಲ್ಲ ನಾನ್ ನೀವು ಏನೋ ಬೈಕ್ ಎತ್ಕೊಂಡ್ ಬರ್ತೀರಾ ಅನ್ಕೊಂಡೆ. ಬನ್ನಿ ಕುತ್ಕೊಳ್ಳಿ, ರೌಂಡ್ ಹಾಕೊಂತೀನಿ. ಯಾಕಡೆ ಹೋಗ್ಬೇಕು ಹೇಳಿ ನಿಮಗೆ? ವಿಧಾನಸೌಧ ಬನ್ನಿ ಬ್ರೋ, ನಮ್ ಜೊತೆ. ಸರಿ ನಡ್ರಿ. ಮೀಟರ್ ಮೇಲೆ 20 ರೂಪಾಯಿ. ಮೀಟರ್ ಮೇಲೆ ಏನು ಕೊಡಕ್ ಹೋಗ್ಬೇಡ್ರಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ನಿಖಿಲ್ ಬ್ರೋ ಅವರು. ಅವ್ರದ್ದು ಮೇನ್ ಚಾನಲ್ ಹೆಸರು ಏನು ಅಂತ ಕೇಳ್ತೀರಾ? ಅವ್ರ ಬಾಯಿಂದನೇ ಕೇಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ 69 ದ ವ್ಯಾಂಡರ್ಲೆಸ್. ಸೊ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನಮ್ಮ ಬ್ರದರ್ ಆದ ಬಾಲಕೃಷ್ಣ ಅವರು ನಮಗೊಂದು ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಇವರ ಪ್ರೊಫೈಲ್ ಕೂಡ ನೋಡಿದೆ, ತುಂಬ ಖುಷಿ ಆಯ್ತು ನನಗೆ. ಯಾಕೆಂತಂದರೆ ಇವರು ಆಟೋ ಬಗ್ಗೆ ತುಂಬ ವ್ಲಾಗ್ಸ್ ಮಾಡೋದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಒಬ್ಬ ಆಟೋ ಡ್ರೈವರೇ, ಮುಂಚೆಯಿಂದ ನಾನು ಬಾಡಿಗೆ ಓಡಿಸಿದ್ದೀನಿ. ಸೊ ಅದರಲ್ಲೇನು ಆಶ್ಚರ್ಯ ಪಡೋಂಥ ವಿಚಾರ ಏನಿಲ್ಲ. ಇವತ್ತು ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದು ಗಾಡಿ ಓಡಿಸ್ಕೊಂಬಂದಿರೋದು. ಬಟ್ ಸುಮಾರು ಒಂದು 20 ವರ್ಷ ಆದ ನಂತರ ಗಾಡಿನ ಇವ್ರು ನನಗೆ ಆಲ್ಮೋಸ್ಟ್ ಅಲ್ಲೊಂದು 2-3 ಕಿಲೋಮೀಟರ್ ಓಡ್ಸಕ್ಕೆ ಕೊಟ್ಟಿದ್ರು. ಅದು ಜಸ್ಟ್ ಬಿಗಿನಿಂಗು. ಸೊ ಹೇಗಿತ್ತು ಬ್ರದರ್? ಚೆನ್ನಾಗಿ ಓಡಿಸಿದ್ದೆ. ಸೂಪರ್. ಹೆಂಗ್ ಓಡಿಸ್ತಾರಂದ್ರೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಆಯ್ತಾ. ಅಷ್ಟು ಫೀಲ್ಡ್ ಗೇರ್ ಹಾಕೋದಾಗಿರ್ಲಿ, ಬ್ರೇಕಿಂಗ್ ಮಾಡೋದಾಗಿರ್ಲಿ, ಫುಲ್ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಈ ಗಾಡಿನಲ್ಲಿ ಬಂದ್ಬಿಟ್ಟು ಬ್ರೇಕ್ ತೀರಾ ಕಡಿಮೆ ಇದೆ. ಅಷ್ಟು ನೀವು ಇದ್ರಲ್ಲಿ ನೀಟಾಗಿ ನೋಡ್ಕೊಂಡು ಅಷ್ಟು ಸ್ಮೂತ್ನೆಸ್ ಆಗಿ ಗಾಡಿ ಓಡಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೀಡ್ಬ್ಯಾಕ್. ಏನು ಅದ್ರ ಜೊತೆಗೆ ನಮಗೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದಗಳು. 100% ಥ್ಯಾಂಕ್ ಯು. ಖಂಡಿತವಾಗ್ಲು. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಆಫ್ ರೋಡಿಂಗಲ್ಲಿ ಓಕೆ ಒಪ್ಕೊಳ್ಳೋಣ, ನಮ್ಮ ಹತ್ರ ಸುಮಾರು ಜನ ಫೀಡ್ಬ್ಯಾಕ್ ಕೇಳ್ತಾರೆ, ನಾವು ಅವ್ರಿಗೊಂದು ಫೀಡ್ಬ್ಯಾಕ್ ಕೊಡೋದು. ಅದು ಒಂದು ಏನಂತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ ಇದೆ. ನಾನು 20 ವರ್ಷ ಆದಮೇಲೆ ಆಟೋ ಓಡಿಸ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಐ ಆಮ್ ವೆರಿ ನ್ಯೂ ಟು ದಿಸ್ ಆಫ್ಟರ್ 20 ಇಯರ್ಸ್ ಅಲ್ವಾ. ಸೊ ನನಗೂ ಇದು ಓಡಿಸಿದ್ದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನನಗೂ ಗೊತ್ತಿಲ್ಲ. ಬಟ್ ಅನ್ ಎಕ್ಸ್ಪರ್ಟ್ ಹ್ಯಾಸ್ ಆಲ್ರೆಡಿ ಸೆಡ್ ಚೆನ್ನಾಗಿ ಓಡಿಸಿದ್ದೀನಿ ಅಂತ. ಸೊ ಮತ್ತೊಮ್ಮೆ ನನ್ನ ಲೈಫು ಸೆಟ್ಲು ಗುರು, ಏನಂತೀರಾ? ಇದೆ ಸೇಮ್ ಒಂದು ವಿಡಿಯೋ ರಿಂಗ್ ರೋಡಲ್ಲಿ ನೋಡಿದ್ದೆ. ಇಲ್ಲ, ಅವತ್ತೇ ಫಸ್ಟ್ ನಾನು ಐ ಥಿಂಕ್ ಆಫ್ಟರ್ 18 ಇಯರ್ಸ್ 20 ಇಯರ್ಸ್ ಅವತ್ತೇ ಫಸ್ಟ್ ಗಾಡಿ ಓಡಿಸಿದ್ದದು. ಅಂದರೆ ಸ್ವಲ್ಪ ಸೈಡಿಗೆ ಹಾಕಿದ್ದು. ಫುಲ್ ಹೆವಿ ಕುಡಿದೇನೆ ಗಾಡಿ ಸೈಡಿಗೆ ಹಾಕ್ಸೋದಾ? ಓಡಿಸ್ಕೊಂಬರ್ತೀನಿ ಈ ಕಡೆ ಬನ್ನಿ. ಒಂದಂತೂ ಕನ್ಫರ್ಮ್ ಆಯಿತು, ನನ್ನ ಫ್ಯೂಚರ್ ಅಂತೂ ಸೆಕ್ಯೂರ್ ಗುರು. ಬಟ್ ಇವತ್ತಿಗೆ ಆಲ್ಮೋಸ್ಟ್ ಅಲ್ಲಿ ನನಗೆ ಒಂದು 2 ಕಿಲೋಮೀಟರ್ಸ್ ಓಡ್ಸಕ್ಕೆ ಕೊಟ್ಟರು. ಸ್ಟಾರ್ಟಿಂಗ್ ಹೆಂಗ್ ತೆಗ್ದೆ ಬ್ರೋ? ಎಲ್ಲ ಸೂಪರ್. ಒಂಚೂರು ನಮ್ಗೆ ಏನು ಅನ್ಸೇ ಇಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ತರಾನೇ ಅಷ್ಟು ನೀಟಾಗೆ. ಎಷ್ಟೋ ಜನ ಇವಾಗ ನನ್ನ ವ್ಲಾಗ್ ನೋಡ್ತಾರೆ, ತುಂಬಾ ಜನ ನನ್ನ ಕಡೆಯಿಂದ ಗಾಡಿನೂ ತಗೊಂತಾರೆ. ಅವ್ರು ಕೂಡ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಒಂದು ವಾರ 15 ದಿವಸವರೆಗೂ ಫೋನ್ ಮಾಡಿ ಹೇಳ್ತಾರೆ, ಹಿಂಗಾಗೋಯ್ತು, ಗೇರ್ ಸರಿಯಾಗಿ ಬೀಳ್ತಿಲ್ಲ, ಸೌಂಡ್ ಬರ್ತಿದೆ ಅಂತ. ಬಟ್ ನೀವು ಏನ್ ಒಂದೇ ಒಂದು ಮಾತು ಹೇಳಿಲ್ಲ ಈ ತರ ಅಂತ ಏನು ಹೇಳಿಲ್ಲ. ಅಷ್ಟು ಕ್ಲಿಯರ್ ಆಗಿ ಗಾಡಿ ಸ್ಮೂತ್ ಆಗಿ ಓಡಿಸ್ಕೊಂಡ್ ಬಂದಿದ್ದಾರೆ. ಈ ವಿಡಿಯೋ ಮಧ್ಯದಲ್ಲಿ ನಾನು ಹೆಂಗ್ ಓಡಿಸ್ತೀನಿ ಅನ್ನೋದನ್ನ ಒಂದು ಚಾಪ್ಟರ್ ಇರುತ್ತೆ, ಮಿಸ್ ಮಾಡಬೇಡಿ, ವಿಡಿಯೋ ಎಂಡ್ ತನಕ ನೋಡಿ. ಓಕೆ, ಈಗ ಸ್ನೇಹಿತರೆ ಒಂದೊಂದೇ ಎಕ್ಸ್ಪೀರಿಯನ್ಸು ನಿಖಿಲ್ ಬ್ರೋ ಇಂದ ತಿಳ್ಕೊತ ಹೋಗೋಣ, ಕಲ್ತ್ಕೊಳ್ತಾ ಹೋಗೋಣ. ಮತ್ತು ನನಗೆ ಮೇಯ್ನಾಗಿ ಎಕ್ಸೈಟ್ಮೆಂಟ್ ಆಗಿದೆ ಏನು ವಿಷಯ ಅಂತ ಅಂದರೆ ಇವರ ರೆಕಾರ್ಡ್ಸು. ಅದು ಹೋಗ್ತಾ ಹೋಗ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಈಗ ಬ್ರೋ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ, ಶುರು ಹಚ್ಕೊಳ್ಳೋಣ. ಬನ್ನಿ ಬ್ರೋ. ಈಗ ನಿಮ್ಮ ಫಸ್ಟು ಬೈಕ್ ಯಾವುದು ಬ್ರೋ? ನನ್ನ ಫಸ್ಟ್ ಬೈಕ್ ಅಂತ ನೀವು ಕೇಳಿದ್ರೆ 2008ರಲ್ಲಿ ಆಗಸ್ಟ್ 31ನೇ ತಾರೀಕು ಅಮಾವಾಸ್ಯೆ ದಿನ ಪೂಂಕ್ ಅಂತ ಸುದೀಪ್ ಅವರ ಮೊಟ್ಟ ಮೊದಲ ಮೂವಿ ಆಗಿರುತ್ತೆ ಹಿಂದಿಯಲ್ಲಿ. ಸೊ ಈ ಒಂದು ದಿನ ಸಂಜೆ 6:15 ನಾನು ಗಾಡಿನ ಡೆಲಿವರಿ ತೊಗೊಂಡೆ. ಮೇಕ್ರಿ ಸರ್ಕಲ್ ಹೊಂಡಾ ಶೋರೂಮಲ್ಲಿ ಹೋಗಿದ್ದು CT100 ತೊಗೊಳಕ್ಕೆ. ಆಮೇಲೆ ಅದೇ ಬಜೆಟಿಗೆ ಇನ್ನೊಂದು 20,000 ಹಾಕಿದರೆ 150 ಯೂನಿಕಾರ್ನ್ ಬರುತ್ತೆ ಅಂತ ಅಂದ್ಕೊಂಡೆ. 150 ಯೂನಿಕಾರ್ನ್ ಅಥವಾ ಪಲ್ಸರ್ ಅಂತ ಅಂದ್ಕೊಂಡೆ. ಲಾಸ್ಟಿಗೆ ಯೂನಿಕಾರ್ನ್ ಬುಕ್ ಮಾಡೋಕ್ಕೆ ಅಂತ ಹೋದೆ. ಬುಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲಿ ಫುಲ್ಲು ಒಂಥರ ಗಾಡಿ ನೋಡಿ ಫಿದಾಗೋಗ್ಬಿಟ್ಟೆ. ಯಾವುದು ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ, ಹೊಂಡಾ ಸ್ಟನ್ನರು. ಈ ಗಾಡಿನೇ ನಾನು ನನ್ನ ಮೊಟ್ಟ ಮೊದಲ ಗಾಡಿ ನಾನು ತೊಗೊಂಡಿದ್ದು. ಹೇಳಿದ್ನಲ್ಲ ಅದೇ ದಿನ ಆಗಸ್ಟ್ 31 ಸಂಜೆ. ಪಾಯಿಂಟ್ ಹೇಳ್ತೀನಲ್ಲ. ಹೌದು ಬ್ರೋ, ಯಾಕೆಂದರೆ ಜೀವನದಲ್ಲಿ ಏನೇ ಆದ್ರೂ ನಾವು ಇವತ್ತು ಏನೇ ಸ್ಥಾನದಲ್ಲಿ ಇರ್ಬೋದು ಅಥವಾ ಮುಂದಿನ ಯಾವುದೇ ಸ್ಥಾನಕ್ಕೆ ಹೋಗ್ಬೋದು, ನಾವು ಬಂದಿದ್ದ ದಾರಿ ಮರಿಬಾರ್ದು. ಅದೊಂದು ನನ್ನ ತಮ್ಮ ರೂಲ್ ಅದು. ಯಾಕೆಂದರೆ ನಾವು ಎಲ್ಲಿಂದ ಬಂದಿದ್ದೀವಿ, ಯಾವ ಮೂಲತದಿಂದ ಬಂದಿದ್ದೀವಿ, ನಾವೇನೇನು ಕಷ್ಟಪಟ್ಟಿದ್ದೀವಿ ಅಂತ ನೀವೇನಾರ ಮರೆತು ನೀವೇನಾರ ಏನೋ ಚೇಂಜ್ ಮಾಡಿಕೊಂಡು ನೀವು ಇವತ್ತಿನ ಕಾಲಕ್ಕೆ ನೀವೇನಾರ ಇದಾದರೆ ಮಾಡಿ, ತೊಂದರೆ ಇಲ್ಲ. ಬಟ್ ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ಮರಿಬಾರ್ದು. ಅದೊಂದು ನಾನು ಕೇಳ್ಕೊಳೋದು. ಆಮೇಲೆ ನಾ ಮೇಲಿನವನು ಬಲ ದೊಡ್ಡವನೆಂದು ಮೆರೆದಾಡಬೇಡ ಹೋಗಿಲಿಯ, ನಿನಗಿಂತ ಮಿಗಿಲವರು ಭೂಮಿಯಲ್ಲಿ ಇದ್ದಾರೆ, ನಿನ್ನ ಸುಳ್ಳು ಭ್ರಮೆಯಲ್ಲಿ ಮುಳುಗಬೇಡ. ಅಷ್ಟೇ. ಇದ್ದೇ ನನಗೆ ಇಷ್ಟ ಆಗಿದೆ ಬ್ರೋ ನಿಮ್ದು. ಅಂದರೆ ಫುಲ್ ಇದರಲ್ಲಿ. ಹೌದು, ಇದು ನಿಜವಾಗ್ಲೂ ಬ್ರೋ. ಇದು ನನ್ನ ಕನ್ನಡ ಟೀಚರ್, ನನಗೆ ಮತ್ಯಾಸ್ ಸರ್ ಅಂತ, ನಾವು ಓದಿದ್ದೆಲ್ಲ ಸೀಕ್ರೆಟ್ ಆರ್ಟ್ ಸ್ಕೂಲ್ ಶಿವಮೊಗ್ಗ. ಅಲ್ಲಿ ನಮಗೆ ನಮ್ಮ ಮತ್ಯಾಸ್ ಸರ್ ನನಗೆ ಕಲಿಸ್ಕೊಟ್ಟಿದ್ದಂಥ ಕನ್ನಡ
ಇವತ್ತಿಗೆ ಕನ್ನಡ ಯೂಟ್ಯೂಬರ್ ಆಗಿದ್ದೀನಿ. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಅವ್ರಿಗೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಹಾಗಾಗಿ ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟು, ನನ್ನ ಫಸ್ಟ್ ಬೈಕ್ ಬಂದು ಹೊಂಡಾ ಸ್ಟನ್ನರ್ ಆಗಿರುತ್ತೆ ಸ್ನೇಹಿತರೆ. 2008 ಇದು ಗಾಡಿ ತೊಗೊತೀನಿ ಅಂತ ಮನಸ್ಸಲ್ಲೂ ನಾನು ಅಂದ್ಕೊಂಡಿದ್ದಿಲ್ಲ. ಯಾಕೆಂದರೆ 2006 ನಾನು ಯಾವಾಗ ಬೆಂಗಳೂರಿಗೆ ಬಂದಲ್ಲ ಬ್ರೋ, ಅವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದು. ಐ ವಾಸ್ ನಾಟ್ ಅ ಗುಡ್ ಕಿಡ್, ಐ ವಾಸ್ ಅ ಬ್ಯಾಡ್ ಕಿಡ್. ಯಾವ ಥರ? ಎಲ್ಲ ಥರನೂ ಅಂದ್ಕೊಳ್ಳಿ. ನಾವು ಆಟೋ ಓಡಿಸ್ತಾ ಇದ್ವಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಅಂತ. ನೀವು ಅದನ್ನ ಬ್ಯಾಡ್ ಎಲ್ಲ ಥರ ಬ್ರೋ, ನಾನು ಅದನ್ನ ಹೇಳ್ತಿದ್ದೀನಿ. ನಾನು ಆಟೋ ಓಡಿಸ್ತಾ ಇದ್ದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಐ ವಾಸ್ ಲೈಕ್ ರಗಡ್. ಯಾವುದಕ್ಕೂ ಹಿಂದೆ ಮುಂದೆ ಯಾವುದಕ್ಕೂ ಯೋಚನೆ ಮಾಡ್ತಿದ್ದಿಲ್ಲ. ಆ ರೇಂಜಲ್ಲಿ ಇದ್ದ ಒಂದು ಬ್ಯಾಡ್ ಕಿಡ್ ಅಂತಲೇ ಹೇಳ್ಬೋದು. ಬಟ್ ಫ್ಯಾಮಿಲಿ ವಿಚಾರ ಅಂತ ಬಂದರೆ ನಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ ಐ ಆಮ್ ಅ ಗುಡ್ ಕಿಡ್ ಅಂತ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, 2006 ನಾನು ಶಿವಮೊಗ್ಗ ಪ್ರಾಪರ್ ಬಂದು ನಾನು ಶಿವಮೊಗ್ಗದವನು. ಸೊ ಶಿವಮೊಗ್ಗದಲ್ಲಿ ಯಾವ ಥರ ಈ ಒಂದು ರೌಡಿಸಮ್ ಎಲ್ಲ ಇತ್ತು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದನ್ನು ನಾನು ಟಿಲ್ ಡೇಟಿಗೆ ಯಾರಿಗೂ ಹೇಳಿದ್ದಿಲ್ಲ. ಇವರು ಒಂದು ಪಾಡ್ಕಾಸ್ಟ್ ಎಲ್ಲ ಇದೆ, ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಐ ವಾಸ್ ಇನ್ ಟು ದ್ಯಾಟ್ ಶಿಟ್ ಬಟ್ ಕೇಮ್ ಬ್ಯಾಕ್ ಫ್ರಮ್ ಲಾಂಗ್ ಟೈಮು. 2006 ಶಿವಮೊಗ್ಗದಿಂದ ನಾನು ಓಡ್ ಬಂದು ಬೆಂಗಳೂರಲ್ಲಿ ಒಂದು ಜೀವನ ಮಾಡಬೇಕು ಅಂತ ಬಂದಿದ್ದು. ಮನೇಲೂ ಅಷ್ಟೇ ಕಷ್ಟ ಇತ್ತು, ಇಲ್ಲ ಅಂತಲ್ಲ. ಸೊ 2006 ಬಂದು ಇಲ್ಲಿ 2 ದಿನ ನಾನು ಮೆಜೆಸ್ಟಿಕಲ್ಲೇ ಮಲ್ಕೊಂಡು ಆಮೇಲೆ ಜೀವನ ಏನು ಅಂತ ಗೊತ್ತಾಯ್ತು. ಆಮೇಲೆ ಲಕ್ಕಿಲಿ ನನ್ನ ಫ್ರೆಂಡ್ ಒಬ್ಬ ಬ್ಯಾಟ್ರಾಯನ್ಪುರದಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು, ರಾಮು ಲಕ್ಷ್ಮಣ ಅಂತ ಹೇಳ್ಬಿಟ್ಟು, ನಮ್ಮ ಪಕ್ಕದ ಮನೆ ಹುಡುಗರು. ಸೊ ಅವ್ರ ರೂಮಲ್ಲಿ ನಾನು ಇದ್ದು, ನನಗೆ ತುಂಬ ಉಳಿಲಿಕ್ಕೆ ಜಾಗ ಕೊಟ್ಟರು. 2 ತಿಂಗಳ ತನಕ ಕೆಲಸ ಸಿಕ್ಕಿಲ್ಲ. ಅದೇ ಬ್ಯಾಟ್ರಾಯನ್ಪುರ ಇದೆಯಲ್ಲ ಯಲಹಂಕ, ಹೌದು, ಆ ಬ್ಯಾಟ್ರಾಯನ್ಪುರ ರೋಡಲ್ಲಿ ಆ ಸಿಗ್ನಲಲ್ಲಿ ಗಾಡಿಗಳು ನಿಂತ್ಕೊಂಡಾಗ ನೋಡಿದಾಗ ನನಗೆ ಬೈಕ್ಸ್ ಮೇಲೆ ಎಷ್ಟು ಕ್ರೇಜ್ ಇತ್ತು ಅಂದರೆ, ನಿಜವಾಗ್ಲೂ ನಾನೊಂದು ಬೈಕ್ ತೊಗೊಳಕ್ಕಾಗತ್ತಾ ಅಂತ ಒಂದು ಏನಂತಾರೆ ಒಂದು ಯೋಚನೆ ಬಂದಿತ್ತು. ಬಟ್ ನಾನು ಬಿಟ್ಟಿಲ್ಲ. 2 ವರ್ಷದಲ್ಲಿ ಬ್ರೋ ಸ್ವಂತ ಗಾಡಿ ತೊಗೊಂಡೆ. ದೇವ್ರ ಕೃಪೆ ಕಟಾಕ್ಷದಿಂದ ಕೆಲಸನೂ ಹುಡುಕ್ದೆ, ಸಿಕ್ತು ಬ್ರೋ. ಹೊಂಡಾ ಸ್ಟನ್ನರ್ 2008 August 31. ಹೌದು, ಅದು ಮಸ್ಕಲರ್ ಗಾಡಿ ಅಲ್ಲ, ಅದು ಹೆಂಗೆ ಕರಿಸ್ಮಾ, ನಂದು ರೆಡ್ ಕಲರ್ ಇತ್ತು ಬ್ರೋ. ಬಟ್ ಅದು ಈ ತರ ಮಾಡಿಫಿಕೇಶನ್ ಮಾಡಿಸಿದ್ದೆ, ಹೊಂಡಾ ರೆಪ್ಸಾಲ್ ಎಡಿಷನ್ ತರ. ತುಂಬಾ ಚೆನ್ನಾಗಿತ್ತು ಬ್ರೋ, ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಗಾಡಿ. ಓಕೆ, ದಟ್ ವಾಸ್ ಮೈ ಫಸ್ಟ್ ಬೈಕ್ ಬ್ರೋ. ನೀವು ಬೈಕಿಂಗ್ ಅಲ್ಲೇ ಅಂತಂದ್ರೆ ಬೈಕರ್ ಆಗಕ್ಕೆ ಆ ಥರ ಎಲ್ಲ ನಿಮಗೆ ಫೀಲ್ ಯಾವಾಗ ಬಂತು? ಬೈಕಲ್ಲೇ ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು ಅದೆಲ್ಲ. ಬ್ರೋ ಫಸ್ಟ್ ಆಫ್ ಆಲ್ ಈ 2 wheels ಅಂತೀವಿ ನಾವು ಬೈಕ್ ಅನ್ನೋದಕ್ಕಿಂತ ಮುಂಚೆ. ಯಾಕಂದರೆ ಪ್ರತಿಯೊಂದು ಹುಡುಗನ ಜೀವನ, ಹುಡುಗ ಅಂತಲೇ ಅಲ್ಲ, ಪ್ರತಿಯೊಬ್ಬರು ಜೀವನದಲ್ಲಿ ಈ 2 wheel ಕ್ರೇಜ್ ಅಂತ ಏನಾದ್ರು ಸ್ಟಾರ್ಟ್ ಆಯಿತು ಅಂತಂದರೆ ಅದು ಹಿಡಿಯೋಕ್ಕಾಗಲ್ಲ, ಅದು ಮುಗಿಯೋದು ಇಲ್ಲ. ಯಾವ ಥರ ಅಂತಂದರೆ, ನನಗೆ ಇನ್ನೊಂದು ವಿಚಾರ, ನಾವು ಬಂದು ನಾನು ಹುಟ್ಟಿದ್ದೆ ಈ ದೇಶದಲ್ಲ. ಐ ಆಮ್ ನಾಟ್ ಬಾರ್ನ್ ಇನ್ ಇಂಡಿಯಾ. ನನ್ನ ಜನ್ಮಸ್ಥಳ ಬಂದು ಬಹರಿನ್ನು. ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾಯಿದ್ರು ಬಹರಿನಲ್ಲಿ. ಸೊ ಅವರು ನಮ್ಮ ತಾಯಿ ಕೂಡ ಇಲ್ಲಿ ಶಿವಮೊಗ್ಗದಲ್ಲಿದ್ದವರು. ಇವರಿಬ್ಬರದು ಮದುವೆ ಆಯಿತು ನಮ್ಮ ಅಪ್ಪ ಅಮ್ಮಂದು. ಸೊ ಅವರು ಅಪ್ಪ ಅಮ್ಮ ಇಬ್ಬರೂ ಬಹರಿನಿಗೆ ಹೋದರು. ಅವರಿಗೆ ಫಸ್ಟ್ ಮಗುವಾಗಿದ್ದೆ ನಮ್ಮ ಅಕ್ಕ, ಅವಳು ಶಿವಮೊಗ್ಗದಲ್ಲೇ ಹುಟ್ಟಿದ್ದು. ಆಮೇಲೆ ಸೆಕೆಂಡ್ನೇ ಮಗನೇ ನಾನು ಇಂಡಿಯಾದಲ್ಲಿ ಹುಟ್ಟಲಿಲ್ಲ, ಬಹರಿನಲ್ಲಿ ಹುಟ್ಟಿಸಿದ್ರು. ಸೊ ಅಲ್ಲಿ ಹುಟ್ಟಿದೆ. ಅಲ್ಲಿ ಏನಾಯಿತು ಅಂತಂದರೆ, ನಮಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ನಾವು ಬಹರಿನಲ್ಲಿ. ಹೆಂಗೆ ಅಂತಂದರೆ, ಯು ವಿಲ್ ಗೆಟ್ ಅಡ್ವಾನ್ಸ್ಡ್ ಬೈಕ್ಸು. ಓಕೆ, ಬೈಕ್ಸ್ ಇನ್ ದ ಸೆನ್ಸ್ ಲೈಕ್ ಬೈಸಿಕಲ್ಲು. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಅಟ್ಲಾಸ್ ಸೈಕಲ್ ಇಂಡಿಯಾದಲ್ಲಿ ಇದ್ದಿದ್ದು ಆ ಜಮಾನದಲ್ಲಿ. ಹೌದು, ಅಟ್ಲಾಸ್ ಬಿಟ್ಟರೆ ಇನ್ಯಾವುದು ಇದ್ದಿಲ್ಲ. ಅಟ್ಲಾಸು ಬಿಟ್ಟರೆ A1 ಅಂತ ಇತ್ತು, ಅದು ಬಿಟ್ಟರೆ ಯಾವುದು ಸೈಕಲ್ಸ್ ಇದ್ದಿಲ್ಲ ಆಗಿನ ಜಮಾನದಲ್ಲಿ. ನಾನು ಹೇಳ್ತಿರೋದು 1990s. ನಾನು 1987 ಬಾರ್ನು. 3 ವರ್ಷಕ್ಕೇ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ದೆ. BMX ಸೈಕಲ್ ಅಂತ ಇದೆ, BMX ಸೈಕಲ್ ಅಂತ. ನಮ್ಮ ತಂದೆ ಆವಾಗ ಲೈಕ್ ಈಸ್ ಅ ಬಿಗ್ ಶಾಟು, ಸಿಕ್ಕಾಪಟ್ಟೆ ಬಿಗ್ ಶಾಟ್ ಏನೇ ಅಂದ್ಕೊಳ್ಳಿ. ಆಗಿನ ಜಮಾನದಲ್ಲೇ ಸೂಪರ್ ಕಾರೆಲ್ಲ ಇಟ್ಕೊಂಡಿದ್ರು, ಜನರೇಷನ್ X ಟೊಯೋಟಾ. ಆಮೇಲೆ ಆ ಒಂದು ಜನ್ರೇಷನಲ್ಲಿ ನಮಗೆ ಸೈಕಲ್ ಕೊಡಿಸಿದ್ರು. ನಮ್ಮ ತಂದೆ ಹೆಂಗೆ ಅಂತಂದರೆ, ಮಕ್ಕಳಂತಂದಮೇಲೆ ಎಲ್ಲನೂ ಗೊತ್ತಿರಬೇಕು. ಸ್ಪೆಷಲಿ ನಮ್ಮ ತಂದೆನೂ ಒಬ್ಬ ಬೈಕರ್ ಆಗಿರೋದ್ರಿಂದ ಹಿ ವಾಂಟೆಡ್ ಹಿಸ್ ಕಿಡ್ಸ್ ಟು ಗೆಟ್ ಇನ್ ಟು 2 wheelers. ಓಕೆ, 2 wheelsಲ್ಲಿ ಮಕ್ಕಳನ್ನು ಇರಬೇಕು ಅಂತೇಳಿ ನಮಗೊಂದು BMX ಸೈಕಲ್ ಕೊಡಿಸಿದ್ರು. ಆ ಸೈಕಲ್ ಏನು ಸ್ಪೆಷಾಲಿಟಿ ಅಂತಂದರೆ, ನೀವು ಬ್ರೇಕ್ ಹಿಡಿದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಬ್ರೇಕ್ ಹಿಂಗೆ ಹಿಡಿದಿದ ತಕ್ಷಣ ಇಲ್ಲಿಂದ ಒಂದು ಕೇಬಲ್ ಹೋಗಿ ಬ್ರೇಕ್ ಪ್ಯಾಡ್ಸಿಗೆ ಹೋಗುತ್ತಲ್ಲ, ಇಲ್ಲಿ BMX ಸೈಕಲಲ್ಲಿ ಹಂಗಲ್ಲ. 2 ಬ್ರೇಕ್ಸು ನಿಮಗೆ ಎಲ್ಲಿ ಅಡ್ಜಸ್ಟ್ ಆಗಿರುತ್ತೆ ಅಂದರೆ, ಒಂದು ಕೋನ್ಸೆಟ್ ಕಪ್ ಬರುತ್ತೆ. ಈ ಕೋನ್ಸೆಟ್ ಏನಿದೆಯಲ್ಲ, ಈ ಹ್ಯಾಂಡಲ್ ಟೀ ಸ್ಟೆಮ್ ಹತ್ರ ಇರುತ್ತಲ್ಲ, ಸೊ ಅಲ್ಲಿ ಒಂದು ಕಪ್ ಇರುತ್ತೆ. ಕಪ್ ಟು ಕಪ್ಪು ಹಿಂಗೆ ಎಳೆದಾಗ ಅದು ಬ್ರೇಕ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಪ್ಲೈ ಆಗುತ್ತೆ, ಫ್ರಂಟ್ ಅಥವಾ ಬ್ಯಾಕ್ ಹತ್ರ. ಸೊ ನೀವು 360 ಡಿಗ್ರಿ ಹಿಂಗೆ ತಿರುಗಿಸ್ಬೋದು ಸೈಕಲ್ ಸ್ಟೇರಿಂಗ್ನ. ಕೇಬಲ್ ಇಲ್ಲಲ್ಲ. ಹೌದು, ಗೊತ್ತಾಯ್ತಾ? ಸೊ ದಟ್ ಇಸ್ ಕಾಲ್ಡ್ ಎಸ್ BMX ಸೈಕಲ್. ಸೊ ಆ ಥರ ಸೈಕಲ್ಸ್ ನಮಗೆ ಕೊಟ್ಟಿದ್ರು. ನಾವು ಅಪಾರ್ಟ್ಮೆಂಟಲ್ಲಿ ಮೆಟ್ಲೆಲ್ಲ ಇಳಿಸೋದು ಅವಾಗಿಂದನೇ ಕ್ರೇಜ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು 1994 ಆ ದೇಶನ ಬಿಟ್ಟು ಬೆಂಗಳೂರಿಗೆ ಬಂದ್ವಿ.
ಆ ದೇಶನ ಬಿಟ್ಟು ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗದಲ್ಲಿ ಸೆಟ್ಲ್ ಆದ್ವಿ. ಆಮೇಲೆ ಅಲ್ಲಿ ನಮಗೆ ರೇಂಜರ್ ಸ್ವಿಂಗ್ ಸೈಕಲ್ ಅಂತ ನಮ್ಮ ಅಪ್ಪ ಕೊಡಿಸಿದ್ರು. ರೇಂಜರ್ ಸ್ವಿಂಗ್ 21 ಗೇರ್ ಬರೋಕ್ಕಿಂತ ಮುಂಚೆ ಒಂದು ಹೀರೋ ಮ್ಯಾಕ್ ಅಂತ ಹೇಳಿ ಒಂದು ಸೈಕಲ್ ಇತ್ತು. ಅದು ಹಿಂಗೆ ಏನಂತಾರೆ ರೇಸಿಂಗಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಹಿಂಗೆ ಹ್ಯಾಂಡಲ್ ಬಾರ್ ಎಲ್ಲ ಈ ಥರ ಹಿಂಗಿರುತ್ತಲ್ಲ, ಬೇಸಿಕ್ಲಿ ಈ ಸೈಕಲ್ ಕೊಡಿಸಿದ್ರು. ಸೊ ಅದಾದಮೇಲೆ ರೇಂಜರ್ ಸ್ವಿಂಗ್ ತೊಗೊಂಡೆ. ರೇಂಜರ್ ಸ್ವಿಂಗ್ ತೊಗೊಂಡ್ಮೇಲೆ ಶಿವಮೊಗ್ಗದಲ್ಲಂತೂ ಲಿಟ್ರಲಿ ಸ್ಟಂಟ್ಸ್ ಮಾಡ್ತಿದ್ದೆ ಅದರಲ್ಲಿ. ಯಾಕಂದರೆ ಅಷ್ಟು ಕ್ರೇಜ್ ಇತ್ತು ನಮಗೆ. ಸ್ಟಂಟ್ ವೀಲಿ ಎಲ್ಲ, ವೀಲಿಂದ ಹಿಡಿದು ಸ್ಟಾಪಿಂದ ಹಿಡಿದು ಹಿಂಗೆ ಬಂದಿದ್ದ ತಕ್ಷಣ ಹಿಂಗೆ ಝುಯ್ ಅಂತ ಹಿಂಗೆ ತಿರುಗಿಸೋದು. ಸ್ಕೂಲ್ ಟೈಮ್ಸಲ್ಲೇ ಲೆಕ್ಚರ್ ನಮ್ಮ ಮೇಸ್ಟ್ರುಗಳೇ ಹೇಳ್ತಾ ಇದ್ರು, ಇವನು ಹುಚ್ಚ ನನ್ನ ಮಗ, ಇವನು ಯಾರು ಹಿಂಗೆ ಮಾಡ್ತಾನಲ್ಲ ಅಂತ. ಯಾಕಂದರೆ ಸೈಕಲಲ್ಲಿ ಆ ಥರ ಸ್ಟಂಟ್ಸ್ ಯಾವಾಗಿನ ಜಮಾನದಲ್ಲಿ ಯಾರೂ ಮಾಡ್ತಿದ್ದಿಲ್ಲ. ಸೊ ಅವಾಗಿಂದನೇ ಐ ವಾಸ್ ವೆರಿ ನೋನ್ ಫಾರ್ ಸೈಕಲ್ ಸ್ಟಂಟ್ಸ್ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿ ಬ್ರೋ ಬೈಕಿಂಗ್ ಹೆಂಗೆ ಬಂತು ಅಂತಂದರೆ, ನಮ್ಮ ತಂದೆ ಒಬ್ಬ ಬೈಕರ್ ಆಗಿರೋದ್ರಿಂದ ಅವ್ರ ಹತ್ರನೂ ಒಂದು ಎಲೆಕ್ಟ್ರಾ ಇತ್ತು, ಅವ್ರ ಹತ್ರನೊಂದು ರಾಯಲ್ ಎನ್ಫೀಲ್ಡ್ ಇತ್ತು. ಸೊ ಅದರಲ್ಲಿ ನಮಗೂ ಬೈಕ್ ಕಲಿಸ್ಕೊಟ್ಟಿದ್ದೆ ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ. ಸೊ ಅದನ್ನು ಮಾರ್ಬಿಟ್ರು ಕೊನೆಗೆ ಒಂದೇ ವರ್ಷದಲ್ಲಿ. ಯಾಕಂದರೆ ಕಲಿಸ್ಕೊಟ್ಬಿಟ್ರಲ್ಲ, ನಾನು ತೊಗೊಂಡು ಟ್ರಿಬಲ್ಸ್ ಎಲ್ಲ ಓಡಾಡಿಕೊಂಡು ಫುಲ್ಲು ರ್ಯಾಶಾಗಿ ಓಡಿಸಿ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿ ಅದು ಸಿಕ್ಕಾಪಟ್ಟೆ ಸೀನ್ ಕ್ರಿಯೇಟ್ ಆಗಿ ಪೊಲೀಸವ್ರ ಹತ್ರ ಎಲ್ಲ ಕಂಪ್ಲೇಂಟ್ ತನಕ ಹೋಗಿ ಲೈಸೆನ್ಸ್ ಇಲ್ಲ ಅದಕ್ಕೋಸ್ಕರ. ಸೊ ಅಲ್ಲಿಗೆ ದಿ ಎಂಡ್ ಮಾಡಿಬಿಟ್ರು ನಮ್ಮಪ್ಪ. ಇವನ್ನ ಬಿಟ್ಟರೆ ಇನ್ನೂ ಎಕ್ಸ್ಟ್ರೀಮಾಗಿ ಹೋಗ್ತಾನೆ ಅಂತೇಳಿ ಆ ಗಾಡಿನೇ ಸೇಲ್ ಮಾಡಿಬಿಟ್ರು. ಆಲ್ಮೋಸ್ಟ್ ಅಲ್ಲಿಂದ ಒಂದು 7 ವರ್ಷ ಆದಮೇಲೆ ಸ್ನೇಹಿತರೆ ನಾನು ನನ್ನ ಸ್ವಂತ ಗಾಡಿ ತೊಗೊಂಡಿದ್ದು. ಬಟ್ ಇವತ್ತಿಗೂ ಆ ಒಂದು ಗಾಡಿ ಹುಡುಕಾಟ ಇದೆ. ಅದು ಯಾವ ಥರ ಅದನ್ನು ವಾಪಸ್ ತೊಗೊಂಡು ನಮ್ಮ ಅಪ್ಪನ ಕೈಲಿ ವಾಪಸ್ ಕೊಡಬೇಕು ಅಂತ ನನಗೊಂದು ಆಸೆ ಇದೆ. ಸೊ ಅಲ್ಲಿಂದ ಆ ರಗಡ್ ಬಂತು. ರೇಸಿಂಗಲ್ಲಿ ಹೆಂಗೆ ಬಂತು ಅಂತ ನೀವೇನಾರ ಕೇಳಿದ್ರೆ ಬ್ರೋ, ನಾನು ಹಿಂಗೆ ಸೈಕಲ್ ಸ್ಟಂಟ್ಸ್ ಮುಗೀತಲ್ಲಿಗೆ. ಸೈಕಲ್ಲು ಆಯಿತು. ಕಾಲೇಜ್ ಡೇಸಿಗೆ ಯಾವಾಗ ಬಂದೆ ಅಲ್ಲ 10th ಯಾವಾಗ ಬಂದೆ, 10ನೇ ಕ್ಲಾಸ್ ಬಂದಾಗ ನನಗೆ ಬೈಕ್ ಓಡ್ಸೋಕ್ಕೆ ಬರ್ತಿತ್ತು ಮುಂಚೆನೇ. ಬಟ್ 10th ಕ್ಲಾಸ್ ಯಾವಾಗ ಬಂದೆ ಆವಾಗ ಈ ಸ್ಪ್ಲೆಂಡರು ಆವಾಗ ಲಾಂಚ್ ಆಗಿದೆ ಸ್ಪ್ಲೆಂಡರು. ಆ ಗಾಡಿಯಲ್ಲಿ ಬ್ರೋ ಲಿಟ್ರಲಿ ವೀಲಿಂಗ್ ಮಾಡೋದಂತೆ, ಬರ್ನೌಟ್ ಮಾಡೋದಂತೆ, ನಿಂತಿದ್ದ ಜಾಗದಲ್ಲೇ ಹಿಂಗೆ ಡೋನಟ್ ಹಾಕೋದಂತೆ, ಅದನ್ನೆಲ್ಲ ಮಾಡೋಕ್ಕೆ ಅಂತ ಆಸೆ ಇತ್ತು. ಬಿದ್ದಿದ್ದೀನಿ ಒಂದು 2-3 ಸತಿ ಸರಿಯಾಗಿ ಬಿದ್ದಿದ್ದೀನಿ. ಬಟ್ ಹಂಗೆ ಐ ವುಡ್ ಥ್ಯಾಂಕ್ ಮೈ ಫ್ರೆಂಡ್ ರಾಕೇಶ್, LBS ನಗರದಲ್ಲಿ ರಾಕೇಶ್ ಅಂತ ನನ್ನ ಫ್ರೆಂಡ್ ಇದ್ದಾನೆ. ಅವ್ನು ನನಗೆ ಗಾಡಿ ಕೊಟ್ಟಿದ್ದಕ್ಕೇ ನನಗೆ ಇವತ್ತಿಗೂ ಬೈಕಿಂಗಲ್ಲೇ ಒಂದು ಮೊದಲನೇ ಹೆಜ್ಜೆ ಅಂದರೆ ಬಿಕಾಸ್ ಆಫ್ ರಾಕೇಶ್. ಓಕೆ, ನಿಮ್ಮ ಫ್ರೆಂಡ್ ರಾಕೇಶ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಬ್ರೋ, ಬೈಕ್ ಹುಚ್ಚು ಸ್ಟಾರ್ಟ್ ಆಗಿತ್ತು. ಈಗ ನೀನು ನನ್ನ ಫ್ರೆಂಡ್ ಅಂತಂದರೆ ನಿಮ್ಮ ತಂದೆ ಬೈಕ್ ನೀನು ತೊಗೊಂಬಂದಿರ್ತೀಯ ಅಂತ ತಿಳ್ಕೊ, ಕಾಲೇಜಿಗೆ ಹೋಗ್ತೀವಿ ಅಂತ. ಬ್ರೋ ಲೋ ಮಗ ನೀನು ಗಾಡಿ ಕೊಡೋ ಮಗ ಪ್ಲೀಸ್ ಅಲ್ಲೇ, ನಿಂಗೆ 10 ರೂಪಾಯಿ ಕೊಡ್ತೀನಿ, ನನಗೆ ಕೊಡು, ನಾನು ಗಾಡಿ ಓಡಿಸ್ತೀನಿ. ಈಗ ಹೋಗೋದಿದ್ದೇನೆ, ಬಟ್ ನಾನು ಗಾಡಿ ಓಡಿಸೋಕೆ ಅಷ್ಟು ಆಸೆ ತೋರಿಸ್ತಿದ್ದೆ. ಬೈಕ್ ಇಲ್ಲ ನನ್ನ ಹತ್ರ, ಬಟ್ ಓಡಿಸ್ಬೇಕು ಅಂತ ಆಸೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಬ್ರೋ ವೀಲ್ ಕ್ರೇಜು. ಅದು ಇವಾಗವರೆಗೂ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ರೇಸಿಂಗಲ್ಲಿ ಏನಕ್ಕೆ ಇಳಿದಿದ್ದು ಅಂತಂದರೆ, ಪಬ್ಲಿಕಲ್ಲಿ ಸ್ಟಂಟ್ ಮಾಡ್ತಾ ಇದ್ದೆ ಹಾನೆಸ್ಟಾಗೆ. ಬೆಂಗಳೂರಿಗೆ ಬಂದಮೇಲೆ ಸ್ಟನ್ನರ್ ತೊಗೊಂಡ್ಮೇಲೆ RX ಫ್ರೆಂಡಿಂದೆಲ್ಲ ತೊಗೊಂಡೆ. ಅಲ್ಲಿಗೆ ಈ ರೋಡಲ್ಲಿ ಸ್ಟಂಟ್ ಮಾಡೋದು, ಇದು ರೋಡ್ ಇದು ಸ್ಟಂಟ್ ಮಾಡೋದು ಪಬ್ಲಿಕ್ಕಲ್ಲಿ, ಆ ಥರ ಎಲ್ಲ ಮಾಡ್ತಾಯಿದ್ವಿ. ನನಗೆ ಅದರ ಅರಿವಿದ್ದಿಲ್ಲ. ಯಾವಾಗ ನನಗೆ ಅರಿವಾಗಿದ್ದು ಯಾವಾಗ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬ ಸ್ನೇಹಿತ ಇದ್ದವನು ಏನು ಮಾಡ್ದ, ಲೋ ನೀನು ಈ ಥರ ಎಲ್ಲ ಮಾಡಬೇಡ ಕಣೋ, ಅದೆಲ್ಲ ಪಬ್ಲಿಕ್ಕಿಗೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ, ನೀನು ಅಷ್ಟೊಂದು ನಿನಗೆ ಆ ಜೋಶ್ ಇದೆ ಅಂತಂದರೆ ಹೋಗಿ ಯಾವ್ದಾರು ಒಂದು ರೇಸ್ ವಿನ್ ಮಾಡ್ಕೊಂಡು ನನಗೊಂದು ಚಿಪ್ಪು ತೊಗೊಂಬ ಅಂತ ಅಂದ್ಬಿಟ್ಟು ಅದೊಂದು ಇನ್ಸಲ್ಟ್ ಥರ ಮಾಡ್ದೆ. ಹಾಗೂ ನನ್ನನ್ನು ಚೇಂಜ್ ಕೂಡ ಮಾಡ್ದಂಗೆ ಅಂತಲೇ ಫೀಲ್ ಆಯಿತು. ಓಕೆ, ಯಾಕಂದರೆ ಅವತ್ತಿಗೆ ಇನ್ಸಲ್ಟ್ ಅದು, ಬಟ್ ಇವತ್ತಿಗೆ ನನಗದು ಚೇಂಜ್ ಆಯಿತು. ಅವತ್ತು ರಚಿಗೆದ್ದೆ. 2013ಇಂದ ನಾನು ಪ್ರೊಫೆಷ್ನಲ್ ಆಗಿ ರೇಸಿಗೆ ಇಳಿದಿದ್ದು. ಫಸ್ಟ್ ರೇಸೇ 2nd ಪ್ಲೇಸ್ ಓವರ್ ಆಲ್ ಮಾಡಿದೆ ಬ್ರೋ, TSD ರ್ಯಾಲಿ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ದಟ್ ಫಸ್ಟ್ ರ್ಯಾಲಿ ಇನ್ ಮೈ ಲೈಫು. ಸೊ ಅದರಲ್ಲಿ ನಾನು 2nd ಪ್ಲೇಸ್ ಓವರ್ ಆಲ್ ಮಾಡಿದೆ TSD ರ್ಯಾಲಿ ಅಂತ 13ಅಲ್ಲಿ. ಓಕೆ, 2013 2nd ಪ್ಲೇಸ್ ಫಸ್ಟ್ ರೇಸ್. ಓಕೆ, ಇನ್ನೊಂದು ನಿಮ್ಮ ವಿಡಿಯೋದಲ್ಲಿ ಕೂಡ ನೋಡಿದೆ, 17ನಲ್ಲಿ ನಾನೊಂದು ರೈಡರ್ ಮಿನಿಯಾ ಚಾಂಪಿಯನ್ಶಿಪ್ ಮಾಡಿದ್ದು. ಅದು ಎಷ್ಟೋ ವರ್ಷದ ಕನಸು ಬ್ರೋ. ಅದೇನಂತಂದ್ರೆ, ನೀವು ನಿಮ್ಮ ಕೆಲವೊಂದು ವಿಡಿಯೋದ ನೋಡ್ಬೇಕಾದ್ರೆ ನೀವು ಅದರಲ್ಲಿ ಒಂಥರ ಡೀಪ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಡೀಪ್ ಆಗಿ ಅದನ್ನ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನೀವೆಲ್ಲಿ ನೋಡಿದ್ರಿ ಬ್ರೋ ಫಸ್ಟ್ ಆಫ್ ಆಲ್? ಅದು ನಿಮ್ಮ ಚಾನಲ್ ಅಲ್ಲೇ ವಿಡಿಯೋ ನೋಡಿದೆ. ಸೀರಿಯಸ್ಲಿ ಇವರು ಸಕ್ಕದಾಗೇನೆ ಟ್ರ್ಯಾಕ್ ಮಾಡಿದಾರೆ ನನ್ನನ್ನ A to Z. ಯಾಕಂದ್ರೆ ಅವ್ರದ್ದು ಒಂದೊಂದು ಎಲ್ಲ ನಾನು ಇವ್ರದ್ದು ಏನಂದ್ರೆ ಅಷ್ಟು ಡೀಪ್ ಆಗಿ ಹೋಗ್ತಾರೆ. ಹೌದೌದು. ಮತ್ತೆ ನಿಮ್ ಇದ್ರಲ್ಲೆಲ್ಲ ಬರ್ದಿದ್ದೆಲ್ಲ ನನಗೆ ಮೇನ್ ಆಗಿ ತಲೆಗೆ ಹೊಡೆದಿದ್ದೇನು ಅಂತಂದ್ರೆ, ನೀವು ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಮಾಡಿದ್ದೀರಿ. ಅದೊಂದು ಉಮ್ಲಿಂಗ್ಲಾ ಇಂದ ಕನ್ಯಾಕುಮಾರಿವರೆಗೂ ಬಂದಿದ್ದೀರಾ. ಅದು 5.5 ಡೇಸ್ ಅಲ್ಲ, ಅದು ಕೂಡ ಸೈಕ್ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿ ಬ್ರೋ. ನೀವು ಇವತ್ತಿಗೂ ನನಗೆ ಆ ರೈಡ್ ಮತ್ತೆ ಮಾಡ್ತೀರಾ ಅಂತ ಕೇಳಿದ್ರೆ ಕೈಕಾಲು ನಡುಕ್ತವೆ ನಿಜವಾಗ್ಲೂ. ಯಾಕಂದರೆ ನಮಗೆ ನಂಬಕ್ಕಾಗಲಿಲ್ಲ ಈ ಒಂದು ರೈಡ್ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ ಅಂತ. ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟಿಗೆ ನೀವು ಕೇಳಿದ್ರಿ 2017 ರೈಡರ್ ಮಿನಿಯಾ ಚಾಂಪಿಯನ್ಶಿಪ್ ಅದು ಆಯಿತು ಅಂತ.
ಬ್ರೋ ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ 2013 ನಂದು ಏನು ಫಸ್ಟ್ ರೇಸ್ ಆಯ್ತು ಗೊತ್ತಾ, ಅದು ರಾಯಲ್ ಎನ್ಫೀಲ್ಡ್ ಗಾಡಿಯಲ್ಲೇ ನಾನು ಮಾಡಿದ್ದು. ನಾನು ಸ್ಟನ್ನರ್ ಸೇಲ್ ಮಾಡಿದೆ, ರಾಯಲ್ ಎನ್ಫೀಲ್ಡ್ ತೊಗೊಂಡೆ. ಸ್ಟನ್ನರ್ ಏನಕ್ಕೆ ಸೇಲ್ ಮಾಡಿದೆ ಅಂತಂದರೆ, ಇದು ನಮ್ಮಮ್ಮ ಹೇಳಿದ್ದು, ನೀನು ಏನಕ್ಕೆ ಪ್ಲಾಸ್ಟಿಕ್ ಗಾಡಿ ಇಟ್ಕೊತೀಯ, ಲೈಟ್ ವೆಯ್ಟು, ನೀನು ಸ್ಟಂಟ್ ಎಲ್ಲ ಮಾಡಿ ಅದರಲ್ಲೆಲ್ಲ ತುಂಬ ಜನಕ್ಕೆ ಆಕ್ಸಿಡೆಂಟ್ ಎಲ್ಲ ಆಗಿ ತುಂಬ ಜನ ಸಾಯ್ತಿದ್ದಾರೆ, ನೀನು ಏನಕ್ಕೆ ಅದು ಗಾಡಿ ತೊಗೊತೀಯ ಅಂತೇಳಿ ನಮ್ಮಮ್ಮ ಹೇಳಿದ್ರು, ಅದನ್ನು ಸೇಲ್ ಮಾಡಿಬಿಡ ಗಾಡಿನ, ನೀನು ನಿಮ್ಮ ಅಪ್ಪನ ಥರನೇ ರಾಯಲ್ ಎನ್ಫೀಲ್ಡ್ ತಗೋ, ಅದನ್ನ ಎತ್ತಕ್ಕಾಗಲ್ಲ, ತುಂಬ ಭಾರ ಇರುತ್ತೆ ಅಂತ ನಮ್ಮ ಅಮ್ಮನ ಒಂದು ಪಾಯಿಂಟ್ ಆಫ್ ವ್ಯೂ. ಓಕೆ ಆಯಿತು ಅಂತ ನಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾನು ಸೀದಾ ಹೋಗಿ ಒಂದು ಕೇರಳದಲ್ಲಿ ಒಂದು KL13 ರಿಜಿಸ್ಟರ್ ಕಣ್ಣೂರು, ಅದು ಹೋಗಿ ಸುತ್ತಿ ಬಳಸಿ ನೋಡಿದ್ರೆ OLX ಹೋಗಿ ತೊಗೊಂಡಿದ್ದು ಅವ್ನು ನನ್ನ ಕ್ಲಾಸ್ಮೇಟು. ನಾನು ಕಣ್ಣೂರಲ್ಲಿ 2 ವರ್ಷ ಇದ್ದೆ ಕೇರಳದಲ್ಲಿ, 7th ಸ್ಟ್ಯಾಂಡರ್ಡ್ 2 ಸತಿ ಓದಿದ್ದೀನಿ, ಮಲಯಾಳಂ ಬರಲ್ಲ ಅಂತೇಳಿ. 1 ವರ್ಷ ಕಲಿತೆ, ಇನ್ನೊಂದು ವರ್ಷ ಪಾಸ್ ಆದೆ, ಅಲ್ಲಿಂದ ಎಸ್ಕೇಪು ವಾಪಸ್ ಶಿವಮೊಗ್ಗ, ಜೈ ಕರ್ನಾಟಕ. ಸೊ ಹಾಗಾಗಿ ಆ ಗಾಡಿ ತೊಗೊಂಬಂದೆ. ಆವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವನು ನನ್ನ ಫ್ರೆಂಡ್ ಅಂತಾನೆ. ಖುಷಿ ಆಯಿತು. 80ಕ್ಕೆ ಇದ್ದಿದ್ದ ಗಾಡಿನ 60ಕ್ಕೆ ಕೊಟ್ಟ. ಅಲ್ಲಿಂದ ಸ್ಟಾರ್ಟ್ ಆಯಿತು ಬ್ರೋ. ರಾಯಲ್ ಎನ್ಫೀಲ್ಡ್ ಏನೋ ತೊಗೊಂಡು ಬಂದ ಮೇಲೆ ಸುಮ್ಮನೆ ಈ ರಾಯಲ್ ಎನ್ಫೀಲ್ಡ್ ಬಗ್ಗೆನೇ ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ 2012 ನನ್ನ ಫ್ರೆಂಡ್ ಒಬ್ಬ ರೈಡರ್ ಮೆನ್ಯಾ ಅಂತ ಒಂದು ಇವೆಂಟ್ ಹೋಗಿದ್ದಾನೆ ಗೋವಾದಲ್ಲಿ. ಅವ್ನು ರೇಸ್ ಮಾಡಿಯಾನೆ, ಗಾಡಿ ವಿನ್ ಬೇರೆ ಆಗಿದ್ದಾನೆ. ಸೊ ಪಡ್ಡಿ ಅಂತ ಕರಿತೀವಿ ಶಿವಮೊಗ್ಗದವನು. ಸೊ ಅವನು ರೇಸ್ ವಿನ್ ಆಗಿದ್ದು ನೋಡಿ ನನಗೆ ಭಾಳ ಖುಷಿ ಆಯಿತು. ನಮ್ಮ ಹುಡುಗ ರೇಸ್ ಎಲ್ಲ ಓಡಿಸಿ ವಿನ್ ಆಗ್ತಾನೆ, ಅದು ರಾಯಲ್ ಎನ್ಫೀಲ್ಡ್ ಅಲ್ಲ ಅಂತ ಅಂದ್ಬಿಟ್ಟು ಆವತ್ತಿಗೆ ನಾನು ಪ್ಲ್ಯಾನ್ ಮಾಡ್ಕೊಂಡೆ, ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇದೆ, ಸೊ ಇವಾಗ ನಾನು ರೇಸಿಗೆ ಇಳಿಬೇಕು ಅಂತ. ಹಾಗೆ 2013 ರೈಡರ್ ಮೆನ್ಯಾಗೆ ಹೋಗಿದ್ದು. ಒಬ್ಬನೇ ಹೋದೆ ಬ್ರೋ 2013. 14ಗೆ ನಾನೊಂದು ಕ್ಲಬ್ ಕ್ರಿಯೇಟ್ ಮಾಡಿದೆ, ಬುಲ್ ಟಸ್ಕರ್ಸ್ ಬೆಂಗಳೂರು ಅಂತ ನಂದೇ ಕ್ಲಬ್. ಯಾಕಂದರೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಬೈಕಿಂಗ್ ಕ್ಲಬ್ ಅಂದರೆ ಏನು, ಅದರಲ್ಲಿ ಎಷ್ಟು ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಹಾಗೂ ಎಷ್ಟು ಬೈಕ್ ಲವರ್ಸ್ ಇದ್ದಾರೆ ಅಂತಂದಿದ್ದೆ ರೈಡರ್ ಮೆನ್ಯಾ ಇವೆಂಟಿಂದ ನನಗೆ ಗೊತ್ತಾಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಬ್ರೋ ಜರ್ನಿ. 13, 14, 15, 16 ಪ್ರತಿ ವರ್ಷ ಹೋಗ್ತೀನಿ, ಕ್ವಾಲಿಫೈ ಆಗ್ತೀನಿ, ಫೈನಲ್ಸ್ ತನಕ ಹೋಗ್ತೀನಿ. ಫೈನಲ್ಸಲ್ಲಿ ಒಂದಿಲ್ಲ 4th ಪ್ಲೇಸ್ ಬರ್ತೀನಿ, ಇಲ್ಲಾಂದರೆ ಬಿದ್ದು ಮತ್ತೆ ಲಾಸ್ಟಿಗೆ ಬರ್ತೀನಿ. 13ಅಲ್ಲಿ ಏನಾಯಿತು ಬ್ರೋ, ಸಾರಿ 17ಅಲ್ಲಿ ಏನಾಯಿತು ಬ್ರೋ, 17ಅಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದು ದಿನಾನೇ ಬರೀ 3 ದಿನದಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದ್ರ ಮುಂದಿನ ತಿಂಗಳಿಗೆ ನನಗೆ ರೈಡರ್ ಮೆನ್ಯಾ, ಅಲ್ಲಿ ನನಗೆ 5 ದಿನ ಲೀವ್ ಬೇಕು. ಸೊ ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನಾನೇನು ಮಾಡಿದೆ, ಸೀದಾ ರೈಡರ್ ಮೆನ್ಯಾಗೆ ಹೋದೆ, ವೈಫ್ನು ಕರ್ಕೊಂಡು. ಫಸ್ಟ್ ಟೈಮು ಹೋಗಿದ್ದೇನೆ. ಅಲ್ಲಿ ಏನಾಯಿತೋ ನನಗೆ ದೇವರಾಣೆ ಗೊತ್ತಿಲ್ಲ. ನಾನು ನಂಬೋ ಒಂದು ದೇವಸ್ಥಾನಕ್ಕೊಂದು ಹೋಗ್ಬಿಟ್ಟು ಬಂದಿದ್ದೆ, ಮದ್ದೂರ್ ಹತ್ರ ಪಾಂಡವಪುರ ಉಕ್ಕಡ ಮರಮ್ಮ ಆರ್ತಿ ಉಕ್ಕಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನ್ಸಾರೆ ಕೇಳ್ಕೊಂಬಂದಿದ್ದೆ, ದೇವರೇ ಇಷ್ಟು ವರ್ಷನೂ ಶ್ರಮ ಪಟ್ಟಿದ್ದೀನಿ, ನನಗೆ ಈ ಸತಿ ನನಗೆ ಬೇಕೇ ಬೇಕು, ಒಂದು ಪೋಡಿಯಂ ಬೇಕೇ ಬೇಕು ಅಂತಂದಿದ್ದೆ. ಸ್ಟಾರ್ಟ್ ಲೈನಲ್ಲಿ ಇದ್ದೀನಿ ಬ್ರೋ, ಫೈನಲ್ಸು ಸ್ಟಾರ್ಟ್ ಲೈನ್ ಫೈನಲ್ಸಲ್ಲಿ ಇದ್ದೀನಿ. ಗೇಟ್ ಲಾಕು, ಗೆಟ್ ಸೆಟ್ ಗೋ ಅಂದಿದ ತಕ್ಷಣ ಈ ಟೈರ್, ಫ್ರಂಟ್ ಟೈರ್ ಲಾಕ್ ಆಯಿತು, ಎಲ್ಲರೂ ಹೋಗಾಯ್ತು. ಆ ಒಂದು ಮೋಟೋವರ್ಸ್ ಅದೇನಿದೆ ರೈಡರ್ ಮೆನ್ಯಾ ರೇಸಲ್ಲಿ ಒಬ್ಬ ಫಸ್ಟು ಹೋದ ಅಂತಂದರೆ ಅವನೇ ವಿನ್ನರು. ನಾನು ಲಾಸ್ಟಲ್ಲಿ ಇದ್ದೀನಿ ಆಲ್ಮೋಸ್ಟ್ ಅಲ್ಲೂ. ಇವ್ರು ಹಿಂಗೆ ಹೋಗಿ ಹಿಂಗೆ ಟರ್ನ್ ತೊಗೊಂಡು ಮತ್ತೆ ಇನ್ನು ಫಸ್ಟ್ ಹೋಲ್ ಸ್ಟಾರ್ಟ್ ತೊಗೊಂಡಾಯ್ತು, ಮತ್ತು ಸೆಕೆಂಡ್ ಟರ್ನಿಗೆ ರೆಡಿ ಇದ್ದಾರೆ. ನಾನು ಆವಾಗ ರೀಸ್ಟಾರ್ಟ್ ಮಾಡಿದೆ. ಅದು ನಿಜವಾಗ್ಲೂ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೇಳ್ತಿದ್ದೀನಿ, ಸಾಕ್ಷಾತ್ ದೇವರೇ ಬಂದು ಮೈಗೆ ಬಂದಿದ್ರು ಏನೋ ನನಗಂತೂ ಗೊತ್ತಿಲ್ಲ. ಯಾವ ರೇಂಜಿಗೆ ಗಾಡಿ ಓಡಿಸಿದ್ದೀನಿ ಅಂತಂದರೆ ಇಟ್ ವಾಸ್ ಅ ಹಿಸ್ಟ್ರಿ. ಲಾಸ್ಟಿಂದ ಸ್ಟಾರ್ಟ್ ಮಾಡಿ ಸೆಕೆಂಡ್ ಪ್ಲೇಸ್ ಬಂದಿದ್ದೀನಿ. ಇನ್ನೊಂದು ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರಲ್ಲ, ಅವ್ರು ಹೇಳ್ತಿದ್ದಾರೆ ನನ್ನ ನಂಬರ್ 49 ಈಸ್ ನಂಬರ್ 1 ಸ್ಟಿಲ್ ಇನ್ ದ ಲೀಡ್ ಅಂತ. ಯಾಕೆಂದರೆ ಒಂದೇ ರೌಂಡಲ್ಲಿ 8 ರೌಂಡ್ ಇರುತ್ತೆ. 1 ರೌಂಡಲ್ಲೇ 4th ಪ್ಲೇಸ್ ಬಂದೆ, ಆಮೇಲೆ ಒಬ್ಬೊಬ್ಬನ್ನೇ ಹಾಕೊಂಡ್ಬಂದೆ. ಸೊ ನನಗೆ ಗೊತ್ತು ಕೌಂಟ್ ಎಷ್ಟು ಜನ ಇದ್ದಾರೆ ಅಂತ. ನನ್ನ ಮುಂದೆ ಒಬ್ಬ ಇದ್ದೇ ಇದ್ದಾನೆ, ಯಾಕೆಂದರೆ ಅವನಿಗೆ ಲೀಡ್ ಸಿಕ್ಕಿರೋದು, ಅವನು ಓವರ್ಲ್ಯಾಪ್ ಮಾಡ್ಕೊತಿದ್ದಾನೆ. ಇವ್ರೇನಂತಂದ್ರು ನಾನು ಫಸ್ಟು ಅಂತಂದರು. ರೇಸ್ ವಿನ್ ಆಯಿತು. ರೇಸ್ ವಿನ್ ಎಲ್ಲ ಮಾಡಿದ್ಮೇಲೆ ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ಯಾಕೆಂದರೆ ನನಗೇನು ಟ್ರಾಫಿ ಬೇಕಿತ್ತು ಬ್ರೋ, ಫಸ್ಟೋ ಸೆಕೆಂಡೋ ಥರ್ಡ್ ಅಲ್ಲ, ನನಗೆ ಟ್ರಾಫಿ ಬೇಕು. ಆ ಥರ್ಡ್ ಆದರೂ ಚಿಂತೆ ಇಲ್ಲ. ಆವಾಗ ನನಗೆ ಅವ್ರು ಕೇಳಿದ್ರು, ನಾನು ಅವ್ರು ಕೇಳೋಕ್ಕಿಂತ ಮುಂಚೆನೇ ನಾನೇ ಹೋದೆ, ನಾನಲ್ಲ ಫಸ್ಟು ಅಂತಂದೆ. ವಾಟ್ ಆರ್ ಯು ಸೇಯಿಂಗ್ ಮ್ಯಾನ್, ಯು ಆರ್ ಫಸ್ಟ್ ಅಂತಂದ್ರು. ಐ ಸೆಡ್ ಐ ಆಮ್ ನಾಟ್, ನಾನಲ್ಲ ಫಸ್ಟ್ ಅಂತೇಳಿ. ಆಮೇಲೆ ಅವ್ರಿಗೆ ಹೇಳಿದೆ ನಾನಲ್ಲ, ಬೇಕಾದ್ರೆ ಯಾರು ವೀಡಿಯೋ ತೆಗೆದ್ಬಿಟ್ಟು ಚೆಕ್ ಮಾಡಿ, ಐ ಆಮ್ ದ ಸೆಕೆಂಡ್ ಅಂತಂದೆ. ಓಕೆ, ನೀವೇ ಹೋಗಿ ಹೇಳಿದಿರಿ. ಯಾಕೆ ಬ್ರೋ ಆ ಗಿಲ್ಟ್ ಏನಕ್ಕೆ ಬೇಕು ನನಗೆ? ಯಾವನಿಗೂ ಫಸ್ಟ್ ಪ್ಲೇಸ್ ಸಿಕ್ಕಿರೋದು, ಅವ್ನು ಪಾಪ ಕಷ್ಟಪಟ್ಟು ಮಾಡಿರ್ತಾನೆ, ಅವನು ಹೊಟ್ಟೆ ಮೇಲೆ ನಾನು ಯಾಕೆ ಹೊಡೆದು ಆ ಒಂದು ನಮಗೆ ಅದು ಮನಸ್ಸಿಗೆ, ಅದು ನಮ್ಮ ಮನೇಲಿ ಇರ್ಬೋದು ಫಸ್ಟ್ ಪ್ಲೇಸ್ ಇವತ್ತಿಗೆ, ಅದು ನೋಡಿದಾಗ ನಿಮಗೆ ನಿಜವಾಗ್ಲೂ ಖುಷಿ ಕೊಡುತ್ತಾ? ಇಲ್ಲ, ಇರೋದಿಲ್ಲ. ಏನಕ್ಕೆ ಬೇಕು? ಸೆಕೆಂಡ್ ಪ್ಲೇಸೇ ಸಾಕು ನನಗೆ, ಫುಲ್ ಖುಷಿ. ಹಂಗೆ 2013 ರೇಸ್ ವಿನ್ ಆದೆ ಬ್ರೋ. ಅಲ್ಲಿಂದ ಹಲವಾರು INRC ಚಾಂಪಿಯನ್ಶಿಪ್ಪು, INRC ರೇಸು ಕೂಡ ಮಾಡಿದ್ದೀನಿ 2013ಅಲ್ಲೇ. ನಾನು ನನ್ನ ಗೆಳೆಯ ಸಂಜಯ್ ಆಮೇಲೆ ಜುನೇದ್ ನಾವೆಲ್ಲ ರೇಸ್ ಮಾಡಿ ನಾನು ಸೆಕೆಂಡ್ ಪ್ಲೇಸ್ ಬಂದೆ. ಆ ಥರ INRC ರ್ಯಾಲಿ, ಡರ್ಟ್ ಟ್ರ್ಯಾಕ್ಸ್ ಎಲ್ಲ ಸುಮಾರು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬ್ರೋ. ಆಲ್ಮೋಸ್ಟ್ ಅಲ್ಲೊಂದು 15 ಟ್ರಾಫಿ ಇರ್ಬೋದು ಬ್ರೋ.
15 ಟ್ರಾಫಿ ಮಾಡಿದ್ರೆ ಬೈಕಿಂಗ್ ಬೈಕಿಂಗ್ ಅಲ್ಲೇನೆ 15 ಟ್ರಾಫಿ. ಸುಮ್ಮನೆ ಹೇಳ್ಬಾರ್ದು 40-50 ಅಂತ, 15 ಟ್ರಾಫೀಸ್ ಇದೆ ಬ್ರೋ. ಓಕೆ, ವಾಟ್ ಅಬೌಟ್ ಇದು ಹುಲಿ ಮಂಗ? ಇಲ್ಲ, ಅದು ಕಟ್ ಇಲ್ಲ, ಇದು ಹಾಕ್ಬೇಕು. ಇಲ್ಲ ಕಟ್ಟೋದು. ಏಯ್ ಬ್ರೋ, ಇವರಿಗೆ ಪಾಪ ಏನ್ ಗೊತ್ತಾ, ಅದು ಉಮ್ಲಿಂಗ್ಲ ಅನ್ನಕ್ ಬರ್ತಾ ಇಲ್ಲ. ಅದಕ್ಕೆ ಹುಲಿ ಮಂಗ. ಅದು ಭಯಂಕರ ಕ್ರೇಜ್ ಆಗಿದೆ ಹೇಳಿ. ನಾನು ಅದು ಯಾಕಂದ್ರೆ ಮ್ಯಾಪ್ ಅಲ್ಲೆಲ್ಲ ಬ್ರೋ, ನೀವು ಮ್ಯಾಪ್ ಅಲ್ಲಿ ಹಾಕಿದ್ರು ಸಿಗಲ್ಲ ಲೊಕೇಶನ್. ಬಟ್ ಇವಾಗ ಮೋಸ್ಟ್ಲಿ ಸಿಗ್ತಿದೆ. ಬಟ್ ಏನಂದ್ರೆ 2022 ಅಲ್ಲಿ ಇದು ಏನು ಅಂತಾನೆ ಗೊತ್ತಿದ್ದಿಲ್ಲ ಜನಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಅದಕ್ಕೆ ಹೋಗ್ಬೇಕು ಅಂತ ಇದ್ದಿಲ್ಲ. ನಾವು ಸುಮ್ಮನೆ ಹಿಂಗೆ ಲದಾಖ್ ಹೋಗೋಣ, ಒಳ್ಳೆ ಎಂಜಾಯ್ ಮಾಡೋಣ ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಹೋಗಿದ್ವಿ. ನಾನು ನಮ್ಮ ಜೊತೆಗೆ ಇನ್ನೊಂದು 5 ಜನ ಇದ್ವಿ. ಟೋಟಲಾಗಿ 5 ಜನ ಇದ್ವಿ. ನಾವು ಹೋದ್ವಿ, ಡೆಲ್ಲಿ ತನಕ ಗಾಡಿ ಹಾಕಿದ್ವಿ. ಡೆಲ್ಲಿಯಿಂದ ಚಂಡೀಗರ್ಗೆ ಹೋದ್ವಿ. ಚಂಡೀಗರಿಂದ ಹಂಗೆ ಎಲ್ಲ ಮುಗಿಸಿ ಲಾಸ್ಟಿಗೆ ಲದಾಖಿಂದ ನಮ್ಮ ಜರ್ನಿ ಆಗಿತ್ತು ಉಮ್ಲಿಂಗ್ಲಾಗೆ. ಅದು ವಿಯಾ ಹೆಂಗೆ ಅಂದರೆ, ಲದಾಖಿಂದ ನಾವು ಪ್ಯಾಂಗಾಂಗಿಂದ ಸೀದಾ ಹಾನ್ಲೆ, ಅಲ್ಲಿಗೆ ಸ್ಟೇ, ಮುಂದೆ ಹೋಗೋಕ್ಕಾಗಲ್ಲ, ಬರೀ ಆಫ್ ರೋಡೇ ಇದೆ ಅಲ್ಲಿ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ, ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹಾನ್ಲೆಯಿಂದ ಹೊರಟಿದ್ದೆ ಉಮ್ಲಿಂಗ್ಲಾಗೆ ಹೋದ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಅಡ್ವೆಂಚರು. ರೋಡ್ ಇಲ್ಲ ಬ್ರೋ ಅಲ್ಲಿ. ಇವತ್ತಿಗೆ ರೋಡ್ ಇದೆ ಅಷ್ಟೇ, ಅವತ್ತಿಗೆ ರೋಡ್ ಇದ್ದಿಲ್ಲ. ಈ ಥರ ಟಾರ್ ರೋಡ್ ಇವಾಗ ಮಾಡ್ಯಾರೆ. ಅವಾಗ ಹೆಂಗೆ ಅಂದರೆ, ನಿಮಗೆ ಹೋಗ್ಬೇಕಂದ್ರೆ ದಾರಿ ಹೋಗ್ಬಿಡ್ತೀರಾ, ಬರಬೇಕಾದಾಗ ನಿಮಗೆ ಅದಂತ ಗೊತ್ತಾಗಲ್ಲ. ಸುಮಾರು ಜನ ಚೈನಾ ಬಾರ್ಡರ್ ಸಿಕ್ಕಾಪಟ್ಟೆ ಹತ್ರ ಇದೆ. ನಾನು ಕೇಳಿರಾಗೆ ಸುಮಾರು ಜನ ಆ ಕಡೆಗೆ ಹೋಗಿ ಬಂದೇ ಇಲ್ಲ ವಾಪಸ್ಸು. ರೀಸನ್ ಹೇಳಕ್ಕಾಗಲ್ಲ ಬ್ರೋ. ಈಗ ಚೈನಾ ಆರ್ಮಿ ಅವ್ರು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಮುಗೀತಲ್ಲ, ಏನ್ ಬೇಕಾರಾಗತ್ತೆ. ಸೊ ಹಾಗಾಗಿ ತುಂಬಾನೇ ಡೇಂಜರಸ್ ಆಗಿತ್ತು ಅವಾಗ. ನಾವೊಂದು ಗೈಡ್ನ ಕರ್ಕೊಂಡೋದ್ವಿ, ಆಂಚುಕ್ ಅಂತ ಹೇಳಿ ಅವನ ಹೆಸರು. ಇವತ್ತಿಗೂ ಫ್ರೆಂಡ್ ಆಗಿದ್ದಾನೆ ನಮಗೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಒಬ್ರು ಸ್ನೇಹಿತರಾದ್ರು ನಮಗೆ ಫೋನ್ ಮಾಡಿದ್ರು ರಾತ್ರಿ. ಅಲ್ಲಿ ಹೋಗ್ತಾ ಇದ್ದೀರಲ್ಲ, ಹೋದಾಗ ಒಂದು ಕೆಲಸ ಮಾಡಿ, ಅಲ್ಲಿಂದ ಕನ್ಯಾಕುಮಾರಿಗೆ ಇಲ್ಲಿ ತನಕ ಯಾವ ಮನುಷ್ಯನೂ ಅದು ರೈಡ್ ಮಾಡಿಲ್ಲ, ನೀವು ಮಾಡ್ರಿ ಫಸ್ಟು, ನೀವೇ ಫಸ್ಟ್ ಆಗ್ತೀರಾ ಅಂತಂದ್ರು. ನಾವು ಫಸ್ಟ್ ಅಂತ ಅನ್ಕೊಂಡು ಹೋಗಿದ್ದು, ಬಟ್ ಅದು ಫಾಸ್ಟೆಸ್ಟ್ ಆಯಿತು. ಏನಕ್ಕೆ ಅಂದರೆ, ಇವರು ರಾಮ್ ಸರ್ ಅಂತೇಳಿ ನಮ್ಮ ಕ್ಲಬ್ಬಲ್ಲೇ ಇದ್ದಾರೆ, ಬುಲ್ಟಸ್ಕಸ್ ಕ್ಲಬ್ಬಲ್ಲೇ. ಅವ್ರು ಹೇಳಿದ್ದೇನೆಂದರೆ, ನಾನು ಮತ್ತು ಪ್ರಶಾಂತ್ ಅಂತ ನನ್ನ ಫ್ರೆಂಡು. ಸೊ ನಾವಿಬ್ಬರು ಮಾಡಿದ್ದು ರೈಡ್ ಅದು. ಯಾಕೆಂದರೆ ಜೊತೆಲಿದ್ದವ್ರು ಯಾರೂ ಬರೋಕ್ಕಾಗಲಿಲ್ಲ ಅವ್ರಿಗೆ, ಹಲವಾರು ಕಾರಣಾಂತರದಿಂದ. ಯಾಕೆಂದರೆ ನಮ್ಮ ಪ್ಲ್ಯಾನೇ ಇದ್ದಿಲ್ಲ ಬ್ರೋ ಅದ್ರದ್ದು ಬಗ್ಗೆ. ಅಲ್ಲಿಗೆ ಬರಬೇಕು ಅಂತ ಪ್ಲ್ಯಾನೇ ಇದ್ದಿಲ್ಲ. ನಮ್ಮದು ಗಾಡಿ ಎಲ್ಲಿ ತನಕ ರೆಡಿ ಆಗಿತ್ತು ಅಂದರೆ, ವಾಪಸ್ ಚಂಡೀಗರ್ ತನಕ ಬಂದು ಅಲ್ಲಿಂದ ಗಾಡಿ ಟ್ರೈನಿಗೆ ಹಾಕಿ ನಾವು ಫ್ಲೈಟ್ ಹತ್ಕೊಂಡು ಹೋಗುವಂತ ಇದ್ದಿದ್ದು. ಪ್ಲೇನಿಂಗಲ್ಲಿ ಹೋಗಿದ್ದು. ಹೌದು. ಅದು ಈ ಥರ ಆಯ್ತಲ್ಲ ಅಂತೇಳಿ ಆಮೇಲೆ ಲಾಸ್ಟಿಗೆ ನಾನು ಮತ್ತು ಪ್ರಶಾಂತ್ ಇಬ್ಬರು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಬ್ರೋ ನಾವು ಲೈಕ್ ಇನ್ನೊಂದು ಮಜಾ ಕೇಳಿ, ಉಮ್ಲಿಂಗ್ಲಾಗ ಹೋದ್ವಿ. ವಾಪಸ್ ಬಂದ್ಬೇಕಾರೆ ಗಾಡಿ, ಇವ್ರು ಪ್ರಶಾಂತ್ ಅವ್ರದ್ದು ಗಾಡಿ ನೀರಲ್ಲಿ ಫುಲ್ ಮುಳುಗೋಗ್ಬಿಡ್ತು. ಎತ್ತು ಬರ್ತಾಯಿದೆ. ಎತ್ತು ಅಲ್ಲ, ಕ್ರಾಶ್ ಕಾರ್ಡ್ ಹಿಡೀರಿ. ಕೆಸರು ಗಿಸ್ರು ಎಲ್ಲ ಹೋಯ್ತು ಇಂಜಿನ್ ಒಳಗಡೆ, ಇಂಜಿನ್ ಸೀಸು.